ಇಲ್ಲ, ನಾನು ಮಾತಾಡ್ತೇನಿಲ್ಲ. ಹೊಸಬ್ರು ತಂಡ ಸಿನಿಮಾ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಈಗ ಕನ್ನಡ ಸಿನಿಮಾಗಳನ್ನ ಮಾಡಿ ಅದನ್ನು ಮಾರುಕಟ್ಟೆಗೆ ತಲುಪಿಸಿ ಹಾಕಿರೋ ದುಡ್ಡನ್ನು ತೆಗೆಯೋದೇ ದೊಡ್ಡ ಹಾರರ್. ಸೊ ನಾವೆಲ್ಲರೂ ಒಂದು ಹಾರರ್ನೇ ಬದುಕ್ತಾ ಇದ್ದೀವಿ. ಅದರಲ್ಲಿ ಧೈರ್ಯ ಮಾಡಿ ಸಿನಿಮಾ ಮಾಡಿದರೆ ಮೆಚ್ಚಬೇಕಾಗತ್ತೆ. ಅಂಥವರಿಂದ ಆ ಥರ ಧೈರ್ಯ ಮಾಡ್ತಾ ಇರೋರಿಂದನೇ ಸಿನಿಮಾ ಇನ್ನು ಉಳ್ಕೊಂಡಿದೆ ಅನಿಸುತ್ತೆ. ಈಗ ತುಂಬ ಪ್ರಭಾವಶಾಲಿ, ತುಂಬ ಪ್ರಭಾವಶಾಲಿ ಮಾಧ್ಯಮ. ಅದನ್ನು ಉಳಿಸ್ಕೊಳ್ದೇ ಇದ್ದರೆ ನಾವು ತುಂಬ ದೊಡ್ಡ ಒಂದು ಅಭಿವ್ಯಕ್ತಿಯ ಮಾಧ್ಯಮವನ್ನು ಕಳ್ಕೊಂಡ್ಬಿಡ್ತೀವಿ. ಭಾಷೆ ಉಳಿಬೇಕು, ಸಂಸ್ಕೃತಿ ಉಳಿಬೇಕು, ನಮ್ಮ ಅಸ್ತಿತ್ವ ಉಳಿಬೇಕು ಅಂದರೆ ಸಿನಿಮಾ ಕೂಡ ಉಳಿಬೇಕು. ಸೊ ಸಿನಿಮಾ ಉಳಿಯೋದಕ್ಕೆ ಇಂಥವ್ರು ಮಾಡ್ತಾ ಇರೋ ಈ ಪ್ರಯತ್ನಗಳು ತುಂಬ ಮುಖ್ಯ ಆಗುತ್ತೆ. ಹಾಗಾಗಿ ಒಂದೊಂದು ಪ್ರಯತ್ನವೂ ತುಂಬ ಮುಖ್ಯ ಅಂತ ನನಗನ್ಸುತ್ತೆ. ಎಲ್ರಿಗೂ ಧನ್ಯವಾದ, ಅಭಿನಂದನೆಗಳು, ಒಳ್ಳೆಯದಾಗಲಿ. ಅದೇ ಯಾವಾಗಲೇ ನೀವು ಕೇಳಿದಾಗ ಅದೇ ನನಗೂ ಹೇಳಬೇಕು ಅನಿಸ್ತು. ಹಾರರ್ ಯಾಕೆ ಬೇಕು ಅಂತಂದರೆ, ನಿಜ ಜನಗಳಿಗೆ ನಿಜವಾದ ಹಾರರ್ ನೋಡಿ ಏನು ಅನಿಸ್ತಾ ಇಲ್ಲ. ಯಾಕಂದರೆ ದಿವಸ ನೋಡ್ತಾ ಇದ್ದಾರೆ, ಜೊತೆಗೆ ಅದು ಇಮ್ಮಿಡಿಯೇಟಾಗಿ ಇಂಪ್ಯಾಕ್ಟ್ ಆಗ್ತಾ ಇಲ್ವಲ್ಲ, ಸಡನ್ನಾಗಿ ಇಂಪ್ಯಾಕ್ಟ್ ಆಗ್ತಾ ಇರೋದು ಗೊತ್ತಾಗ್ತಾ ಇಲ್ಲ. ತುಂಬ ಎಲ್ಲ ಸ್ಲೋ ಪಾಯ್ಸನ್ ತಾನೇ ನಾವು ತಗೊಳ್ತಾ ಇರೋದು. ಹಾಗಾಗಿ ಸಡನ್ನಾಗಿ ದೆವ್ವ ಕರ್ಕೊಂಬಂದು ಹೆದರಿಸಿದ್ರೆ ಅವರಿಗೆ ಸ್ವಲ್ಪ ಭಯ ಆಗುತ್ತೆ. ಜೊತೆಗೆ ನಮಗೆ ಸ್ಟಾರ್ಗಳಿಲ್ಲ ಅಂದಾಗ ಸಿನಿಮಾಗಳು ಇಲ್ಲ ದೆವ್ವ ಇಲ್ಲ ದೇವ್ರನ್ನ ಹಿಡ್ಕೋಬೇಕು ನಾವು, ಅವರೇ ದೊಡ್ಡ ಸ್ಟಾರ್ಗಳು ನಮಗೆ. ಸೊ ಅವ್ರ ಮೂಲಕ ಒಂದು ಸಲಕರಣೆ ಅಂತ ಹೇಳ್ಬೋದು, ದೆವ್ವನೋ ದೇವರು, ಅದರಲ್ಲಿ ನಮಗೆ ನಂಬಿಕೆ ಇದೆಯೋ ಇಲ್ವೋ ಅದನ್ನು ಬಳಸಿ ಒಂದು ಕಥೆಯನ್ನು ಹೇಳೋಕ್ಕೆ ಸಾಧ್ಯ ಆದರೆ, ಒಂದು ಕತೆ ಕಟ್ಟಿ ಅದರ ಮೂಲಕ ಅನುಭವಗಳನ್ನ ಹಂಚ್ಕೊಳ್ಳೋಕೆ ಸಾಧ್ಯ ಆದರೆ, ಒಂದು ಸಂಭಾಷಣೆ ಸಾಧ್ಯ ಆದರೆ ಯಾಕಾಗಬಾರ್ದು. ಹಾಂ ಅದೇ ಸೊ ಸಮಸ್ಯೆಗಳಿಗೆ ಜನ ಸ್ಪಂದಿಸ್ತಾ ಇಲ್ಲ ಅಂದರೆ ಎಲ್ಲೋ ಒಂದು ಕಡೆ ಅದೇ ಇವರು ಟ್ಯಾಗ್ಲೈನ್ ಇದೆಯಲ್ಲ ಹಾಗೆ. ಸೊ ಬೇರೆಯವ್ರಿಗೆ ಆಗ್ತಾ ಇದೆ ಅನ್ನೋದನ್ನು ನೋಡಿನೂ ಸಹ ನಮಗಾಗಬಹುದು ಅಂತ ಅನ್ನಿಸ್ತಾ ಇಲ್ಲ ನಮಗೆ. ನಾವು ಸೇಫ್ ಆಗಿದ್ದೀವಿ ಅಂತ ಅಂದ್ಕೊಂಡಿದ್ವಿ. ಸೊ ಒಂದು ಕಡೆ ಒಂದು ರಸ್ತೆಯಲ್ಲಿ ಬೆಂಕಿ ಎತ್ಕೊಂಡ್ರೆ ನಮ್ಮ ಮನೆಗೂ ಕೊನೆಗೊಂದು ದಿವಸ ಬಂದು ಮುಟ್ಟುತ್ತೆ. ಅಲ್ಲಿವರೆಗೂ ನಾವು ಹಾಗೆ ಜಾಗರೂಕರಾಗಿ ಇರಬೇಕಾ ಅಥವಾ ಎದ್ದೇಳಬೇಕಾ, ಆ ಪ್ರಜ್ಞೆಯನ್ನು ಮೂಡಿಸುವಂಥ ಒಂದು ಸಣ್ಣ ಪ್ರಯತ್ನ ಇದು ಅಂತ ಹೇಳ್ಬೋದು. ಈ ಸಿನಿಮಾದ ಪಾತ್ರ, ಕೃಷಿಕ ಪಾತ್ರ ಇದೆಯಲ್ಲ ಸರ್, ಅದು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನೀವು ಕೃಷಿ ಮಾಡ್ತೀರಲ್ಲ, ಅದ್ರ ಮೇಲೆ ಏನಾದರೂ ಪರಿಣಾಮ ಬೀರಿದೆಯಾ? ಅಂದರೆ ಬದಲಾವಣೆ? ಇಲ್ಲ, ನಾವು ಮೊದಲಿಂದನೂ ಸಹಜ ಕೃಷಿನೇ ಮಾಡ್ತಾ ಇರೋದು. ಅಂದರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಹೇಳ್ತೀವಿ, ಬೇರೆ ಬೇರೆ ಹೆಸರುಗಳಿಂದ ಕರಿತೀವಿ, ಅದನ್ನೇ ಮಾಡ್ತಾ ಇರೋದು. ನನಗೆ ಈ ಪಾತ್ರ ಒಪ್ಕೊಳ್ಳೋದಕ್ಕೆ ಮೂಲ ಪ್ರೇರಣೆ ಅದೇನೆ. ನಾನು ನಂಬಿರುವಂಥ ವಿಷಯಗಳನ್ನ ಈ ಸಿನಿಮಾ ಕೂಡ ಹೇಳ್ತಾ ಇತ್ತು. ನಾನು ನಂಬಿರುವಂಥದ್ದು ಅಂತ ಮಾತ್ರ ಅಲ್ಲ, ಒಂದಷ್ಟು ಆಧಾರಗಳಿದ್ದ ಇದ್ದಿದ್ದರಿಂದ ನಂಬಿರುವಂಥ ವಿಷಯಗಳು. ಸೊ ಆ ಥರದ ವಿಷಯಗಳನ್ನ ಈ ಸಿನಿಮಾ ಹೇಳ್ತಾ ಇದ್ದರಿಂದ